ನ್ಯಾಷನಲ್ ಹೈವೇಲ್ ಕೊಡೋ ಟೋಲ್ ರೆಸಿಪ್ಟ್ ನ ಎಲ್ಲರೂ ಬಿಸಾಕ್ತಾರೆ. ಯಾಕಂದ್ರೆ ಅವ್ರು ಬರೀ ಟೋಲ್ ಪೇ ಮಾಡಿದೀನಿ ಅದಕ್ಕೆ ರೆಸಿಪ್ಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಂತಾರೆ. ಆದ್ರೆ ಯಾವತ್ತೂ ಈ ತಪ್ಪು ಮಾಡಕ್ ಹೋಗ್ಬೇಡಿ. ಆ ಟೋಲ್ ರೆಸಿಪ್ಟ್ ಇಂದ 4 ಬೆನಿಫಿಟ್ ಏನೇನಿದೆ ಅಂತ ನಾನೇ ತಿಳಿಸ್ಕೊಡ್ತೀನಿ. ನೀವು ಯಾವತ್ತೂ ಟೋಲ್ ರೆಸಿಪ್ಟ್ ನ ಬಿಸಾಕಕ್ಕೆ ಹೋಗಲ್ಲ. ಮೊದಲೇ ಬೆನಿಫಿಟ್, ನ್ಯಾಷನಲ್ ಹೈವೇಲ್ ನೀವು ಹೋಗ್ಬೇಕಾದ್ರೆ ಗಾಡಿ ಸಡನ್ ಆಗಿ ಏನಾದ್ರು ಕೆಟ್ಟೋಯ್ತು ಅಂದ್ರೆ ಗಾಡಿ ಟೋ ಮಾಡೋ ಜವಾಬ್ದಾರಿ ನ್ಯಾಷನಲ್ ಹೈವೇ ಅವ್ರದೇ ಆಗಿರುತ್ತೆ. 7ನೇ ಬೆನಿಫಿಟ್, ನೀವು ನ್ಯಾಷನಲ್ ಹೈವೇಲ್ ಏನಾದ್ರು ಟ್ರಾವೆಲ್ ಮಾಡ್ತಾ ಇದ್ರೆ ಅಂದ್ರೆ ಸಡನ್ ಆಗಿ ಪೆಟ್ರೋಲು ಬ್ಯಾಟ್ರಿ ಏನಾದ್ರು ಖಾಲಿ ಆಯ್ತು ಅಂದ್ರೆ ರೆಸಿಪ್ಟ್ ಇಂದ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ 10 ನಿಮಿಷದಲ್ಲಿ ಪೆಟ್ರೋಲ್ ತಗೊಂಬಂದ್ ಕೊಡ್ತಾರೆ. ನಿಯರೆಸ್ಟ್ ಪೆಟ್ರೋಲ್ ಬಂಕ್ ಎಲ್ಲಿದೆಯೋ ಅಲ್ಲಿಗೆ ಹೋಗುವಷ್ಟು ಫ್ರೀ ಆಗಿ ಪೆಟ್ರೋಲ್ ಕೊಡ್ತಾರೆ. 3ನೇ ಬೆನಿಫಿಟ್, ನೀವೇನಾದ್ರು ರೋಡಲ್ಲಿ ಹೋಗೋ ಟೈಮಲ್ಲಿ ರೋಡ್ ಸರಿ ಇಲ್ದೇನೆ ಗುಂಡಿ ಗಾಡಿ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಿಮ್ಮ ಹತ್ರ ರೆಸಿಪ್ಟ್ ಇತ್ತು ಅಂದ್ರೆ ನಿಮ್ ಮೆಡಿಕಲ್ ಮತ್ ಗಾಡಿಗಾಗಿರೋ ಡ್ಯಾಮೇಜ್ 2 ಈಸಿಯಾಗಿ ಸಿಗುತ್ತೆ. 4ನೇ ಬೆನಿಫಿಟ್, ನೀವು ನ್ಯಾಷನಲ್ ಹೈವೇಲ್ ಏನಾದ್ರು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದ್ರೆ ಸಡನ್ ಆಗಿ ಹುಷಾರಿಲ್ದಂಗೆ ಆಯ್ತು ಅಂದ್ರೆ ನಿಮ್ಗೆ ಆಂಬ್ಯುಲೆನ್ಸ್ ಕಳ್ಸೋ ಜವಾಬ್ದಾರಿ ನ್ಯಾಷನಲ್ ಹೈವೇ ಅವ್ರದ್ದೇ ಆಗಿರುತ್ತೆ. ರೆಸಿಪ್ಟ್ ಹಿಂದ್ಗಡೆ ನಿಮ್ಗೆ 1 ರಿಂದ 4 ನಂಬರ್ ಇರುತ್ತೆ. ಗಾಡಿ ಪೆಟ್ರೋಲ್ ಹೆಲ್ಪಿಗೆ, ಆಂಬ್ಯುಲೆನ್ಸ್ ಹೆಲ್ಪಿಗೆ ಮತ್ತೆ ಗಾಡಿ ಟೋಯಿಂಗ್ ಹೆಲ್ಪಿಗೆ ಕೂಡ ಇರುತ್ತೆ. ಈ ನಂಬರ್ ನಿಮ್ಗೆ NHAI ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಸಿಗುತ್ತೆ. ಈ ಇನ್ಫಾರ್ಮೇಶನ್ ಯಾರಿಗೆ ಗೊತ್ತಿರಲಿಲ್ಲ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಹಾಗೆ ಇದೇ ತರ ಕಂಟೆಂಟ್ಗಾಗಿ ನನ್ನನ್ನು ಫಾಲೋ ಮಾಡ್ಕೊಂಡು ಮಾತ್ರ ಮರಿಬೇಡಿ.